ಎಲ್ರಿಗೂ ಯುಗಾದಿ ಹಬ್ಬದ ಮತ್ತು ಹೊಸ ವರ್ಷದ ಶುಭಾಶಯಗಳು. ಯಾವಾಗಲೂ ನಾವು ನಟರು, ಸಿನಿಮಾದವರು ಮೊದಲು ಥ್ಯಾಂಕ್ಸ್ ನಾವು ಪ್ರೊಡ್ಯೂಸರ್ಸ್ಗೆ ಹೇಳ್ತೀವಿ. ಸೊ ಹಾಗಾಗಿ ಜಡೇಶ್ ಪ್ರೊಡ್ಯೂಸರ್ಸ್ಗೆ ಇಬ್ಬರಿಗೂ ಫಸ್ಟ್ ಒಂದು ಥ್ಯಾಂಕ್ಸ್ ಹೇಳ್ಬಿಡೋಣ. ನಾವಿಬ್ಬರು ಡೈರೆಕ್ಟರ್ ಆಗಿ, ನಾನು ಹೀರೋ ಆಗಿ, ಸತ್ಯಪ್ರಕಾಶ್ ಸರ್ ಮತ್ತು ಸೂರಜ್ ಅವರೇ, ನೀವಿಬ್ಬರು ಮಾಡಿಕೊಟ್ಟಂಥ ಒಂದು ಒಳ್ಳೆ ನೆನಪಲ್ಲಿ ಉಳಿಯುವಂಥ ದಿನ ಇವತ್ತು ನನಗೆ. ಅದಕ್ಕೆ ಹಿಂದೆ ನಿಂತಿರೋರು ನನ್ನ ತಮ್ಮನ ಸ್ಥಾನದಲ್ಲಿರೋ ಜಡೇಶ್ ಯಾವತ್ತೂ ಮರೆಯೋಕ್ಕಾಗಲ್ಲ. ಸೊ ಹಾಗಾಗಿ ಮೊದಲನೇ ಧನ್ಯವಾದನ ತಮಗೆ, ತಮ್ಮ ಮನೆಯವ್ರಿಗೆ, ಸೂರಜ್ ಅವ್ರಿಗೆ, ಅಕ್ಕ ಅವ್ರಿಗೆ ಎಲ್ಲರಿಗೂ ತಿಳಿಸಿ ವಿಷಯನ ಪ್ರಾರಂಭಿಸ್ತೀನಿ. ಯಾಕೆಂದರೆ ತುಂಬ ಎಮೋಷ್ನಲ್ ಆದ ದಿವಸ ಕೂಡ, ತುಂಬ ವಿಶೇಷ ಕೂಡ ಇವತ್ತು. ನನ್ನ ಮಗಳಿಗೆ ಅದೇ ಹೇಳ್ತಾ ಇದ್ದೆ, 30 ವರ್ಷ ನಾನು ಇವತ್ತಿಗೆ ಹೀರೋ ಆಗಿ 18 ವರ್ಷ, ಅದಕ್ಕೆ ಮುಂಚೆ ಸರ್ಕಸ್ ಹೊಡೆದಿದ್ದು ಒಂದು 10 ವರ್ಷ 15 ವರ್ಷ, 30 ವರ್ಷ ಈ ಸ್ಥಾನಕ್ಕೆ ಬರೋದಕ್ಕೆ ಪ್ರತಿದಿನ ನನಗೆ ಮೆಟ್ಲುಗಳಾಗಿದ್ದೆ. ನನ್ನ ಅವಮಾನ, ನನ್ನ ನೋವುಗಳು ಇಲ್ಲಿವರೆಗೂ ಕೂಡ ಅದನ್ನು ಈಸಿಯಾಗಿ ಹತ್ತಿಸ್ಕೊಂಬಂದಿನ ಹಂಗೆ ಕೊಟ್ಬಿಡ್ತಾ ಇದ್ದೀನಿ. ದಯವಿಟ್ಟು ಅದನ್ನು ಹುಷಾರಾಗಿ ಕಾಪಾಡ್ಕೊಂಡು ಹೋಗಮ್ಮ ಅಂತ ಹೇಳ್ತಾ ಬರ್ತಾ ಇದ್ದೆ ದಾರಿಯಲ್ಲಿ. ನಾನು ಅಷ್ಟೊಂದು ಎಮೋಷ್ನಲ್ ದಿವಸ ಇವತ್ತು ನನಗೆ. ಕಥೆ ಬಗ್ಗೆ, ಮೋನಿಕಾ ಬಗ್ಗೆ ಮಾತಾಡ್ಬೇಕಾದ್ರೆ ಮೊದಲು ಇದೇ ಮುಗಿಸ್ತೀನಿ. ರಿತನ್ಯ ಬಗ್ಗೆ ಮಾತಾಡ್ಬೇಕಾದ್ರೆ ಮುಗಿಸ್ತೀನಿ. ಇಷ್ಟು ವರ್ಷದ ಪರಿಶ್ರಮ ಏನೆಲ್ಲ ಕೊಡ್ಬೋದು ತಂದೆ ಅಂದರೆ, ನನಗೆ ಮಾಡಿರೋ ಸ್ಕ್ರಿಪ್ಟಲ್ಲಿ ಕೂಡ ನಿನ್ಗೆ ಅರ್ಧ ಕೊಡ್ಬೋದು ಅಂದರೆ ಇದೆ. ನಾನೇ ಹೀರೋ ಆಗಿ ಕೂಡ ನಿಂತ್ಕೊಂಡು ಮಾಡ್ಕೊಂಡ್ಬಿಡ್ಬೋದಾಗಿ, ಜಡೇಶ್ ನನಗೆ ನಾನೇ ಬೇಕು ಅಂತ. ಅಂದರೆ ಇನ್ನೇನೆಲ್ಲ ಸ್ಯಾಕ್ರಿಫೈಸ್ ಮಾಡ್ಬೋದು ತಂದೆ ಅಂದರೆ ಇದನ್ನು ಕೂಡ ಒಂದು ತೋರ್ಸಕ್ಕೆ ಇಷ್ಟಪಡ್ತೀನಿ ರಿತನ್ಯ. ಗೊತ್ತಿಲ್ಲ, ನಾನು ಹೀರೋ ಆಗೋಕ್ಕಿಂತ ಮುಂಚೆ ನಾನು ನೆನ್ನೆಯಿಂದ ಯಾವುದೇ ಯೋಚನೆ ಮಾಡ್ತಿದ್ದೆ. ಬೆಳಿಗ್ಗೆ ತುಂಬ ಗಲಾಟೆ ಮಾಡ್ತಿದ್ಲು ಅಂತ ಹೆಗಲ ಮೇಲೆ ಇಟ್ಕೊಂಡು ಜಾಗಿಂಗ್ ಕರ್ಕೊಂಡು ಹೋಗ್ತಾ ಇದ್ದೆ. ಕುತ್ಕೊಮ್ಮ, ನಾನು ಜಾಗಿಂಗ್ ಮಾಡ್ತೀನಿ ಅಂತ. ಜೊತೆಯಲ್ಲೇ ಬರೋಳು. ಮೋಸ್ಟ್ಲಿ ಅವಳಿಗೆ ದೇವ್ರು ಅವತ್ತು ಆಶೀರ್ವಾದ ಮಾಡಿದ್ದಾರೆ, ನೀನು ಬರ್ತೀಯ ಹೋಗಿ ನಾವು ಅಪ್ಪನ ಜೊತೆಲಿ ಅಂತ. ಸೊ ನನ್ನ ಜೊತೆ ನೀನು ಜಾಗ್ ಮಾಡಿರೋಳು ಲೈಫೆಲ್ಲ ಹೀಗೆ ಜಾಗ್ ಮಾಡ್ಕೊಂಡು ಮುಂದಕ್ಕೆ ಹೋಗಮ್ಮ, ದೇವ್ರು ನಿನ್ಗೆ ಒಳ್ಳೇದು ಮಾಡಲಿ. ಈ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಆಗಿದೆ. ಆಗಲೇ ಕೇಳಿಕೊಂಡೆ, ನಂದು ತಪ್ಪಿದ್ರೆ ಕ್ಷಮಿಸಿ ಅಂತ. ತಪ್ಪು ಅನ್ನೋದಕ್ಕಿಂತ ಹೆಚ್ಚಾಗಿ ಆಂಜನೇಯನ ಸನ್ನಿಧಿಯಲ್ಲಿ ಸಿನಿಮಾ ಪೂಜೆ ಆಗಿದೆ. ಆಂಜನೇಯನಿಗೆ ರಾಮನ ಮೇಲೆ ಎಷ್ಟು ಭಕ್ತಿ ಶ್ರದ್ಧೆ ಇತ್ತೋ ಅಷ್ಟು ನೀನು ಮಾಡೋ ಕೆಲಸದ ಮೇಲೆ ಇಟ್ಕೋ ಸಾಕು. ತುಂಬ ದೂರಕ್ಕೆ ಕರ್ಕೊಂಡು ಹೋಗ್ತೀಯ, ಅದೇ ಸಾಕ್ಷಿ, ಇನ್ನೇನು ಬೇಡ. ಅದಪ್ಪ ಎಷ್ಟು ರಾಮನ್ನ ಇಷ್ಟಪಡ್ತಿದ್ನೋ, ಎಷ್ಟು ಶ್ರದ್ಧೆಯಿಂದ ಇದ್ನೋ, ಎಷ್ಟು ಅದಕ್ಕೆ ಇಲ್ಲಿವರೆಗೂ ಮಾತಾಡ್ತೀವಿ ಅವ್ರ ಬಗ್ಗೆ. ಅದನ್ನ ಇಟ್ಕೊಂಡು ನೀನು ಕರ್ಕೊಂಡು ಹೋಗುತ್ತೆ. ಇವತ್ತಿಂದ ನೀನು ರಿತನ್ಯ 3 ಜನ ನಿನ್ನ ನೋಡ್ತಾರೆ, ತಾಯಿ ತಂದೆಯಾಗಿ, ನನಗಿನ್ನ ಹೆಚ್ಚಾಗಿ. ಒಂದು, ಯಾವಾಗಲೂ ನಿನ್ನ ನೋಡುವಂಥ ಮಾಧ್ಯಮ. ಅವ್ರು ಯಾವತ್ತೂ ನಮ್ಮ ಕೆಟ್ಟದ್ದು ಮಾಡಿಲ್ಲ, ಮಾಡೋದು ಇಲ್ಲ. ನೀನು ಯಾವತ್ತೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರತ್ತೆ, ನಿನ್ನ ತಿದ್ದಕ್ಕೆ ಹೋಗ್ತಾ ಇರತ್ತೆ. ಇನ್ನೊಂದು, ನಮ್ಮನ್ನು ಪ್ರೋತ್ಸಾಹಿಸಿ ನಮಗೆ ಊಟ ಕೊಡುವಂಥ ಅಭಿಮಾನಿಗಳು, ಅವರು ನಿನ್ನನ್ನು ನೋಡ್ತಾ ಇರ್ತಾರೆ. ಇನ್ನೊಂದು, ದೇವ್ರು ನೋಡ್ತಾ ಇರ್ತಾನೆ. ಮೂವರು ಒಂದೇ, ತಪ್ಪಂದ್ರೆ ಕ್ಷಮಿಸೋದೇ ಇಲ್ಲ. ಎಲ್ರಿಗೂ ಒಂದೇ ಬೇಕು, ಪ್ರಾಮಾಣಿಕತೆ. ದೇವ್ರಿಗೂ ಅದೇ ಬೇಕು, ನೋಡೋರ್ಗೂ ಅದೇ ಬೇಕು. ಯಾಕಂದರೆ ಮೀಡಿಯಾ ಅಂದರೆ ಎಲ್ರಿಗೂ ಒಂದು ಭಯ ಅಂತಾರೆ. ಅವಾಗ ನನಗೆ ಭಯ ಇಲ್ಲ ಅಂದರೆ ಸತ್ಯವಾಗಿದೆ. ಪತ್ರಿಕಾ ಮಾಧ್ಯಮ ಆಗ್ಬೋದು, ದೃಶ್ಯ ಮಾಧ್ಯಮ ಆಗ್ಬೋದು, ಅದನ್ನು ನಾನು ಇವತ್ತಿಗೆ ಅದನ್ನು ಎಲ್ಲರ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಮ್ಮ. ನಿನ್ನ ಜೀವನ ತುಂಬ ಚೆನ್ನಾಗಿರಲಿ, ಸುಖವಾಗಿರು, ಚೆನ್ನಾಗಿರು. ದೇವರು ತುಂಬ ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗಲಿ ನಿನ್ನ. ಹಂಗಾಗಿ ಮಾಧ್ಯಮದ ಎಲ್ಲ ಸ್ನೇಹಿತರು ನಾನು ಎದ್ದು ನಿಂತು ಹೇಳ್ಕೊತೀನಿ, ತಪ್ಪು ಮಾಡಿದ್ರೆ ಕೈ ಹಿಡಿದು ನಡೆಸ್ಕೊಂಡು ಕರ್ಕೊಂಡು ಹೋಗಿ ದಯಮಾಡಿ. ಹಿಂಗೆಲ್ಲ ಹಂಗೆ ಅಂತ ಪ್ರೀತಿ, ಯಾಕಂದರೆ ಗೊತ್ತಾಗಲ್ಲ ಇನ್ನು, ಬಹುಶಃ ಇನ್ನೂ ಕಲಿಯೋದಿದೆ, ಕಲೀಲಿ. ಅದನ್ನು ಹೊರತುಪಡಿಸಿ ಮಾತಾಡೋದಾದರೆ, ಜಡೇಶ್ ನನ್ನ ಇಷ್ಟು ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ಜಡೇಶ್ ತುಂಬ ರಿಸರ್ಚ್ ಮಾಡಿ ಓದ್ಕೊಂಡು ಅದ್ರ ಮೇಲೆ ನಾನು ಸಿನಿಮಾ ಮಾಡಿದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿ ನಿರ್ದೇಶನ ಮಾಡುವಂಥ ನಿರ್ದೇಶಕರಲ್ಲಿ ಜಡೇಶ್ ಕೂಡ ಒಬ್ಬರು. 100% ಹೇಳ್ತೀನಿ,
ಜಡೇಶ್ ಒಬ್ಬ ತುಂಬ ದೊಡ್ಡ ಆಲ್ರೆಡಿ ದೊಡ್ಡ ಡೈರೆಕ್ಟ್ರು, ಇನ್ನೂ ದೊಡ್ಡ ಮಟ್ಟಕ್ಕಂತೂ ಹೋಗೋದು ಕನ್ಫರ್ಮ್ ಇದೆ. ಅದರಲ್ಲಿ ಎರಡು ಮಾತಿಲ್ಲ. ಯಾಕೆಂದರೆ ಈಗ ನನಗೆ ಇಂಡಿಪೆಂಡೆಂಟ್ ಆಗಿದ್ದೀನಿ, ಇವಾಗ ನಾನು ನಟ, ಡೈರೆಕ್ಟರ್ ಅಲ್ಲ ಈಗ. ಸೊ ಹಂಗಾಗಿ ನಮಗೆ ಒಳ್ಳೆ ಮೇಷ್ಟ್ರುಗಳು ಸಿಗಲಿಲ್ಲ. ಈ ಥರ ಒಳ್ಳೆ ಮೇಷ್ಟ್ರು ಸಿಕ್ಕಿದ್ರೆ ನಾವು ಚೆನ್ನಾಗಿ ಆಗ್ತಾ ಇದ್ರು. ಅಲ್ಲಲ್ಲಿ ಸಿಕ್ಕಿದ್ರು, ಆಮೇಲೆ ಗೊತ್ತಾಗಲಿಲ್ಲ ನಮಗೆ ಬೇರೆ ಬೇರೆ. ಹಂಗಾಗಿ ನನಗೊಂದು ಒಳ್ಳೆ ಮೇಷ್ಟ್ರು ಥರ ಜಡೇಶ್ಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಅಟ್ ದ ಸೇಮ್ ಟೈಮ್ ನಾನು ಯಾವಾಗಲೂ ಖುಷಿ ಪಡುವಂಥದ್ದು ಇಬ್ಬರನ್ನ ನೋಡಿದಂಥ ಇಬ್ಬರು ತಂದೆ ಮಕ್ಕಳನ್ನ ಅದು ಹೆಂಗೆ ಹೇಳೋಕ್ಕಾಗತ್ತೆ. ಅದು ನಾನು ನನ್ನ ಮಗನಿಗೆ ಹೇಳಿದೆ, ನಾನು ಪ್ರೊಡ್ಯೂಸರ್ಸ್ನ ನೋಡಿದೆ, ಅವ್ರು ತುಂಬ ಚೆನ್ನಾಗಿದ್ದಾರಪ್ಪ, ಅವ್ರು ಅನ್ಯೋನ್ಯವಾಗಿ ಆ ಥರ ನಾನೇ ಆಗಬೇಕು ಅಂತ ಕೇಳಿದೆ. ಹೆಂಗಿರ್ತಾರೆ ಅಂತ ನೀವು ಬಂದು ನೋಡು ಅವ್ರನ್ನ. ಅಂದರೆ ತಂದೆ ಮಕ್ಕಳನ್ನಕ್ಕಿಂತ ಹೆಚ್ಚಾಗಿ ಒಂದು ಸ್ನೇಹಿತರು ಮತ್ತು ಒಬ್ರಿಗೊಬ್ರು ಗೌರವ ಕೊಡೋದು, ಒಬ್ರು ತಪ್ಪಾದರೆ ಒಬ್ರು ನಿಂತ್ಕೊಂಡು ಹಿಂಗೆ ಮಾಡೋಣ ಅನ್ನೋದೇ ಒಂದು ದೊಡ್ಡ ವಿಷಯ. ನನಗೆ ಅದ್ರ ಬಗ್ಗೆ ಭಾರಿ ನಿಮ್ಮ ಬಗ್ಗೆ ರೆಸ್ಪೆಕ್ಟ್ ಇದೆ ಸೂರಜ್ ಸರ್ ಮತ್ತು ಪ್ರಕಾಶ್ ಸರ್. ಆಸ್ ಇಟ್ ಈಸ್ ಸ್ವಾಮಿ, ನಾನು ಮೊದಲೇ ಸರಿ ಕೆಲಸ ಮಾಡ್ತಾಯಿದ್ದೀವಿ. ನರಸಿಂಹಣ್ಣ ನಾವು ಕೂಡ ಒಟ್ಟಿಗೆ ಇದ್ದೀವಿ. ನಾನು ಮಾಸ್ತಿ ಸದ್ಯಕ್ಕೆ ನಾವೆಲ್ಲ ಇರೋವರೆಗೂ ಇರ್ತೀವಿ. ಅದು ಹೊರತುಪಡಿಸಿ ನಮ್ಮ ತುಂಬ ಒಳ್ಳೆಯ ನಟ ನಾನು ನೋಡಿದೆ. ನನಗೆ ಆ ಪಾತ್ರಕ್ಕೆ ತುಂಬ ಇದು ನಡೀತು, ಅಪ್ಪ ಸ್ಪರ್ಧೆ ನಡೀತು ಆ ಪಾತ್ರಕ್ಕೆ. ಪಾಪ ಅದು ತಪ್ಪಿರಲಿಲ್ಲ, ಬಟ್ ನಾನು ಹೇಳಿದೆ ಆ ಪಾತ್ರಕ್ಕೆ ಆತನೇ ಸೂಟ್ ಆಗೋದು ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಒಬ್ಬರು ಹಿರಿಯರಿಗೆ ಅವರೇ ಮಾಡಲಿ ಅಂತ ಹೇಳಿದೆ. ಅದನ್ನು ಬಿಟ್ಟು ಕಥೆ ತುಂಬ ಅದ್ಭುತವಾಗಿದೆ, ತುಂಬ ಅದ್ಭುತವಾಗಿದೆ. ಏನೋ ಇದ್ರೆ ಕೇಳಬೇಕು ನಾವು. ವಿಜಯ್ ಅವರೇ, ಇಂಡಸ್ಟ್ರಿಗೆ ಯಾವುದೇ ಸಪೋರ್ಟ್ ಇಲ್ಲದೆ ಬಂದವರು ನೀವು ಇವತ್ತು ಮಗಳಿಗೆ ಬೆನ್ನೆಲುಬಾಗಿ ನಿಂತಿದ್ದೀರಾ. ಎಷ್ಟು ಕಾನ್ಫಿಡೆನ್ಸ್ ಇದೆ ಅವ್ರ ಬಗ್ಗೆ? ಆಕೆ ಮಾಡ್ಕೊಂಡಿರೋ ತಯಾರಿ ಅಂದರೆ ಇಲ್ಲಿವರೆಗೂ ಏನೋ ಅನುಪಮ್ ಕೇರ್ ಸ್ಕೂಲಲ್ಲಿ ಮತ್ತು ನೀನಾಸಮ್ಮ ಇದರಲ್ಲಿ ಕಲಿತಿರುವಂಥದ್ದು ನನಗೆ ಒಂದು ನಂಬಿಕೆ ಇದೆ, ಸೋಲೋದಿಲ್ಲ ಅವಳು ಅಂತ. ಕಾನ್ಫಿಡೆನ್ಸ್ ಇದೆ, ಮಾಡುವಂಥ ಎಲ್ಲ ಶಕ್ತಿ ಇದೆ. ಅದಕ್ಕೆ ನಾನು ಅದನ್ನು ನಿಮ್ಮ ಮುಂದೆ ಕೇಳ್ಕೊಂಡಿದ್ದೆ, ಉಳಿಸ್ಕೊಂಡು ಹೋಗಮ್ಮ ಇದನ್ನು ಅಂತ ಆ ನಂಬಿಕೆ. ಅದಕ್ಕೆ ನಾನು ಯಾವಾಗಲೂ ಇಲ್ಲಿವರೆಗೂ ಏನು ಅನುಪಮ್ ಕೇರ್ ಸ್ಕೂಲಲ್ಲಿ ಕಲ್ತಿರೋದು ಅಥವಾ ನಮ್ಮ ಬೇರೆ ನೀನಾಸಂ ಸ್ಕೂಲಲ್ಲಿ ಕಲ್ತಿರೋದು ಅದನ್ನ ಹೊರತುಪಡಿಸಿ ಆ್ಯಕ್ಟಿಂಗ್ನ ಕಲಿತಾ ಇರಬೇಕು. ಹೇಳ್ಕೊಡೋ ಮಾತು ಕಟ್ಕೊಡೋ ಬುದ್ಧಿ ಕೊನೆವರೆಗೂ ಬರೋಲ್ಲ. ದಿನ ಹೊಸದು ಕಲಿತಾ ಇರಬೇಕು. ಸೊ ಹಂಗಾಗಿ ಹೊಸದು ಕಲಿತಾ ಇರೋ ಮಾತು. ತಯಾರಿ ನಡೆದಿತ್ತು ಮೊದಲಿಂದ ಹೀರೋಯಿನ್ ಆಗಬೇಕು? ಹೌದೌದು. ಅಲ್ಲ, ಆಕೆ ನನಗೆ ಆ್ಯಕ್ಚುಲಿ 2 ಹೆಣ್ಮಕ್ಳು ಬರೋದು ಇಂಟ್ರೆಸ್ಟ್ ಇರಲಿಲ್ಲ. ಅವ್ರ ಆಸೆ, ಅಪ್ಪ ನಾನು ಮಾಡ್ತೀನಿ, ನಾನು ಏನೋ ಸರಿ ಅದನ್ನು ನಾವು ಬ್ಲಾಕ್ ಮಾಡಿದ್ರೆ ಅವ್ರ ಮೆಂಟಲ್ ಅದೇ ತಗೋತಾರೆ ಸೀರಿಯಸ್ ಆಗಿ. ನಾವಪ್ಪ ಏನೋ ನಮ್ಮ ಸಾಧನೆನ ಕಟ್ ಮಾಡ್ತಾ ಇದ್ದಾರೆ ಅನ್ನೋ ಥರ. ಆಯ್ತಮ್ಮ, ಒಂದು ತಪ್ಪೇನಿಲ್ಲ, ಮಾಡು, ಒಳ್ಳೆ ಕ್ಷೇತ್ರನೇ. ಇಲ್ಲಿ ಒಂದೇ ಬೇಕಾಗಿರೋದು ಡಿಸಿಪ್ಲಿನ್. ಯಾವಾಗ ಈ ಕ್ಷೇತ್ರದಲ್ಲಿ ಡಿಸಿಪ್ಲಿನ್ ಇತ್ತು, ಅವಮಾನನ ಸಹಿಸಕ್ಕೆ ರೆಡಿ ಇರ್ತೀವೋ ನಾವು ತುಂಬ ವರ್ಷ ಆಗಿರ್ಬೋದು ಇಲ್ಲಿ. ಇಲ್ಲಾಂದರೆ ಕಷ್ಟ ಆಗುತ್ತೆ ಇಲ್ಲಿ. ಯಾಕಂದರೆ ಸಿನಿಮಾ ಅನ್ನೋದೇ, ಸಿನಿಮಾ ನಟರು ಅನ್ನೋದೇ, ಸಿನಿಮಾದವರು ಅನ್ನೋದೇ ಆರೋಪಗಳ ಸುರಿಮಳೆ ಯಾವಾಗಲೂ. ಅದು ನಡೆದಿದೆಯೋ ಇಲ್ವೋ ನಾವು ಆರಾಮಾಗಿರಬೇಕು. ಅದೇ ದೊಡ್ಡ ಶಕ್ತಿ ಬೇಕಾಗಿರೋದಿಲ್ಲ ನಟ ನಟಿಯರಿಗಿಲ್ಲ ಯಾವತ್ತು. ಯಾಕಂದರೆ ನಂತರ ಎಷ್ಟೋ ಜನ ಸುಮಾರು ಜನಕ್ಕೆ ಇದು ಕರೆಕ್ಟ್ ಆಗತ್ತೆ ಮಾತು. ನೀವೊಬ್ಬ ನಿರ್ದೇಶಕರಾಗೋದ್ರಿಂದ ಮಗಳಿಗೆ ಏನಾದ್ರು ಪ್ಲ್ಯಾನ್ ನಿರ್ದೇಶನ ಮಾಡಬೇಕು ನೀವೇ ಅಂತ? ನಾನು ಸದ್ಯಕ್ಕೆ ಈಗ ಜಡೇಶ್ಗೆ ಸರೆಂಡರ್ ಆಗಿದ್ದೀನಿ. ಅಪ್ಪ ನನ್ನ ಚೆನ್ನಾಗಿ ಕೆಲಸ ಮಾಡಿಸಿ ಕರ್ಕೊಂಡೋಗಿದ್ದ ಸತ್ಯಪ್ರಕಾಶ್ ಸರ್ಗೆ, ಸೂರಜ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಶೂಟಿಂಗ್ ಕೆಲಸ ನನ್ನ ನಾನು ಮೋನಿಕಳ ತಂದೆ ಆಗಿರ್ತೀನಿ, ರಿತನ್ಯಗೆ ತಂದೆ ಆಗಿರ್ತೀನಿ. ನನ್ನ ಹಿಂದೆ ಒಂದಷ್ಟು ವಿಷಯಗಳಿರುತ್ತೆ, ಅದನ್ನು ಸ್ಕ್ರೀನ್ ಮೇಲೆ ಎಲ್ಲ ಹೇಳ್ತೀವಿ. ದಯಮಾಡಿ ತಾವು ಬನ್ನಿ, ಆವತ್ತು ನಿಮ್ಮ ಕಾಲಿಗೆ ನಮಸ್ಕಾರ ಮಾಡಿ ಪಾದ ಪೂಜೆ ಮಾಡಿ ಕುಡಿಸ್ಕೊಂಡು ತೋರಿಸ್ತೀವಿ. ಸಲಗ ಆದಮೇಲೆ ಸೆಕೆಂಡ್ ಇರಾ ಶುರುವಾಗಿರೋ ಥರ ನಿಮ್ಮ ಲೈಫಲ್ಲಿ. ಸೊ ಒಂದು ಕ್ಯಾರೆಕ್ಟ್ರ್ ಮೇಲೆ ಹಿಡ್ತಾ ಇರಬೇಕು, ಈ ಥರದ್ದೇ ಕ್ಯಾರೆಕ್ಟ್ರ್ ಮಾಡಬೇಕು ಅನ್ನೋದು ನೀವೊಂದು ಡಿಸಿಷನ್ ತಗೊಂಡು ಭೀಮಕ್ಕೂ ಬಂದ್ರಿ. ಈಗ ಭೀಮದಿಂದ ಪ್ರೊಡಕ್ಷನ್ ನಂಬರ್ 2ಗೆ ಅದು ಗೊತ್ತಾಗಿಲ್ಲ, ಅದು ರಿವೀಲ್ ಆಗಿಲ್ಲ ಇನ್ನು ಭೀಮದ್ದು. ಅದಾದಮೇಲೆ ಈ ಕ್ಯಾರೆಕ್ಟ್ರಲ್ಲಿ ಎಷ್ಟು ಹಿಡಿತಾ ಇರುತ್ತೆ, ಜೊತೆಗೆ ನಿಮ್ಮ ಪ್ರಿಪರೇಷನ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದ್ಕೊಳ್ಳಿ?
ಜಡೇಶ್ ಅವ್ರು ಮಾಡ್ಕೊಂಡಿರೋ ವಿಷಯನೇ ತುಂಬ ಗಂಭೀರವಾಗಿರುತ್ತೆ ಕೆಲವು ಜಾಗದಲ್ಲಿ. ಅಂದರೆ ನಾನೇನು ಹಿಂಗೆ ಕೂತಿದ್ದೀನಿ, ನೀವು ಅದನ್ನು ನನ್ನ ಆ ಥರ ನೋಡೋಕ್ಕಾಗಲ್ಲ ಸ್ಕ್ರೀನ್ ಮೇಲೆ. ಅದೇ ಡಿಫ್ರೆನ್ಸ್. ಅಂದರೆ ಜಡೇಶ್ ಅದಕ್ಕೆ ವಿಶೇಷ ನನಗೆ. ಒಂದು ಆ ಮೂಲ ಹಿಡಿತಾರೆ ಕಥೆಗಳಲ್ಲಿ, ಅದು ತುಂಬ ಕಷ್ಟ. ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಿಂತ ಪರ್ಫಾರ್ಮ್ ಮಾಡ್ತಾ ಮಾಡ್ತಾ ಅದು ಬರಬೇಕು. ನನಗೆ ಆ ಪಾತ್ರ ಮಾಡೋಕ್ಕೆ ನನಗೆ ಒಂದು ನಿಜವಾಗ್ಲೂ ಭಯ ಇದೆ. ಒಂದು 2 ದಿನ ಬೇಕು ಅದಕ್ಕೆ ಪಿಕಪ್ ಆಗೋದಕ್ಕೆ. ನಾನು ಹೇಳಿದ್ದೀನಿ, ಚಿಕ್ಕದೆಲ್ಲ ನನ್ನ ಮಾಡಿಸ್ಕೊಂಡು ಕರ್ಕೊಂಡು ಹೋಗಪ್ಪ, ಒಂಚೂರು ಇನ್ವಾಲ್ವ್ ಆಗಬೇಕು ಕ್ಯಾರೆಕ್ಟರ್ ಒಳಗಡೆಗೆ. ಮೋನಿಕಾ ಹೆಸರು ರಿತನ್ಯಾ ಅಂತ ಬದಲಾಯಿಸಿದ್ದು ಯಾಕೆ ಸರ್? ನೀನು ಹೇಳ್ಬೇಕಮ್ಮ ಯಾಕೆ? ನಾನು ಮೋನಿಕಾ, ನನ್ನ ತಂಗಿ ಮೋನಿಶಾ. ತುಂಬ ಎಲ್ಲರಿಗೂ ಒಂದು ಕನ್ಫ್ಯೂಷನ್ನು. ನನಗೆ ಮೋನಿಶಾ ಅಂತ ಕರೆಯೋರು, ಅವಳಿಗೆ ಮೋನಿಕಾ ಅಂತ ಕರೆಯೋರು. ನಾವು ನೋಡಿದ ತಕ್ಷಣ ಅಯ್ಯೋ ಇದನ್ನು ನಿನ್ನ ಹೆಸರು ಹಾಕಿದ್ದಾರೆ ನನ್ನ ವೀಡಿಯೋಗೆ ಅಂತ ಆ ಥರ ಮಾತಾಡ್ಕೊಳ್ತಿದ್ವಿ. ಸರಿ, ಆ ಕನ್ಫ್ಯೂಷನ್ ಇರಬಾರ್ದು, ಒಂದು ಕ್ಲಿಯರ್ ಆಗಿರಲಿ ಅಂತ ಹೇಳಿ ನಾವು ಈ ಹೆಸರನ್ನ ಸೆಲೆಕ್ಟ್ ಮಾಡಿದ್ವಿ. ವಿಜಯ್ ಸರ್, ನಿಮ್ಮ ಗೆಟಪ್ ಇದೇ ಥರ ಇರುತ್ತಾ ಸಿನಿಮಾದಲ್ಲಿ? ಇಲ್ಲ, ಈ ಥರ ಇರಲ್ಲ. ಹಿಂಗೆ ಇಡಬೇಡಿ ಸರ್. ಏನಕ್ಕೆ ಅಂದರೆ ನೀವು ಅಣ್ಣ ತಂಗಿ ಥರ ಕಾಣಿಸ್ತೀರಾ ಈ ಗೆಟಪಲ್ಲಿ ಇದ್ಬಿಟ್ಟು. ಇಲ್ಲ, ಆ್ಯಕ್ಚುಲಿ ಆ ಗೆಟಪ್ಗೋಸ್ಕರನೇ ಕಾಯ್ತಾ ಇದ್ದೀನಿ ನಾನು. ಶೂಟಿಂಗ್ ಶುರು ಮಾಡಿದ ತಕ್ಷಣ ಆ ಗೆಟಪ್ಪಲ್ಲಿ ಇರ್ತೀನಿ ನಾನು. ಚೇಂಜ್ ಮಾಡ್ತೀನಿ, ಇಷ್ಟೆಲ್ಲ ಲುಕ್ ಚೇಂಜ್ ಮಾಡ್ತೀನಿ.